ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ನಿಮಗೆ ಹೇಳ್ತಾ ಇದ್ದೆ, ಮೋದಿ ಬಗ್ಗೆ ದೊಡ್ಡ ಪ್ರೋಗ್ರಾಮ್ಗಳನ್ನು ಗೋಧಿ ಮಾಧ್ಯಮಗಳು ಮಾಡ್ತಿದ್ದಾವೆ. ಮೋದಿ ಟ್ರಂಪ್ಗೆ ಮುಖಕ್ಕೆ ಹೊಡೆದರು, ಉಗಿದ್ರು, ಬೈದರು, ಎಚ್ಚರಿಕೆ ಕೊಟ್ಟರು, ಏನೆಲ್ಲ ಸುದ್ದಿಗಳು ಬಂತು. ಫೋನ್ ಮಾಡಿ 35 ನಿಮಿಷ ಗೋಧಿ ಮಾಧ್ಯಮಗಳ ನ್ಯೂಸ್ ಹೇಗಿತ್ತು ಅಂದರೆ 35 ನಿಮಿಷದಲ್ಲಿ 35 ನಿಮಿಷನ ಮೋದಿನೇ ಬೈತಾ ಇದ್ದಿದ್ದೆ. ಟ್ರಂಪ್ ಸೈಲೆಂಟಾಗಿ ಕೇಳಿಸ್ಕೊಳ್ತಾ ಇದ್ರು, ಇನ್ನೇನು ಮಾತಾಡೋಕ್ಕಾಗಲಿಲ್ಲ ಅಂತ ಆ ರೀತಿ ಬಿಲ್ಡಪ್ ಕೊಟ್ಟರು. ಆಮೇಲೆ ನಾನು ಹೇಳಿದ್ದೆ, ಇನ್ನು 2-3 ದಿನದ ಒಳಗೇನೆ ಅದು ಬರ್ಸ್ಟ್ ಆಗುತ್ತೆ ನೋಡಿ, ಟ್ರಂಪ್ ಮತ್ತೆ ಹೇಳ್ತಾರೆ ನಾನೇ ಯುದ್ಧ ವಿರಾಮ ಮಾಡಿಸಿದ್ದು ಅಂತ. ನಾನು 2-3 ದಿನ ಅಂತ ಹೇಳಿದ್ದೆ, ಅದು 2-3 ಗಂಟೆಗಳಲ್ಲೇ ಆಗೋಗಿದೆ. ನನ್ನ ಪ್ರೋಗ್ರಾಮ್ ಶೂಟ್ ಮುಗಿದ ತಕ್ಷಣವೇ ನೋಡ್ತೀನಿ ಸುದ್ದಿ, ಅಮೇರಿಕಾ ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಪತ್ರಕರ್ತರ ಮುಂದೆ ಬಂದುಬಿಟ್ಟು ಮತ್ತದೇ ರಾಗ, ನಾನೇ ಯುದ್ಧ ವಿರಾಮ ಮಾಡಿಸಿದ್ದು, ಅದರ ಜೊತೆಗೆ ಐ ಲವ್ ಪಾಕಿಸ್ತಾನವನ್ನು ನಾನು ಪ್ರೀತಿಸ್ತೀನಿ, ಪಾಕಿಸ್ತಾನದ ಜೊತೆ ನಾನು ಬಿಸ್ನೆಸ್ ಮಾಡ್ತೀನಿ, ಭಾರತವೂ ಸಹ ಒಳ್ಳೆಯ ದೇಶ, ಅದರ ಜೊತೆನೂ ಬಿಸ್ನೆಸ್ ಮಾಡ್ತೀನಿ, ಮೋದಿ ಒಳ್ಳೆ ಮನುಷ್ಯ, ಮೋದಿ ಜೊತೆನೂ ಬಿಸ್ನೆಸ್ ಮಾಡ್ತೀನಿ. ಅದರ ಜೊತೆಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಅಸೀಮ್ ಮುನೀರ್, ಈ ವ್ಯಕ್ತಿ ತುಂಬ ಗ್ರೇಟು, ಈ ವ್ಯಕ್ತಿನೇ ಪಾಕಿಸ್ತಾನದ ಕಡೆಯಿಂದ ಯುದ್ಧ ವಿರಾಮ ಮಾಡಿಸೋದ್ರಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದು ಮತ್ತು ಇವನ ಪ್ರಯತ್ನದಿಂದನೇ ಆಗಿದ್ದು ಅಂತ ಅಸೀಮ್ ಮುನೀರ್ನ ಸಹ ಹೊಗಳಿ ವೈಟ್ ಹೌಸ್ ಒಳಗಡೆ ಹೋದರು. ಟ್ರಂಪ್ ವೈಟ್ ಹೌಸ್ ಒಳಗಡೆ ಏನಕ್ಕೆ ಹೋಗಿದ್ದು? ಅಲ್ಲಿ ಕ್ಯಾಬಿನೆಟ್ ರೂಮ್ ಅಂತ ಒಂದಿದೆ, ಅಲ್ಲಿ ತುಂಬ ವಿಶೇಷ ಅತಿಥಿಗಳಿಗೆ ಮಾತ್ರನೇ ಅಲೌಡು, ಅಲ್ಲಿಗೆ ಮೀಡಿಯಾನೂ ಅಲೌಡ್ ಇಲ್ಲ. ಅಂತಹ ಕ್ಯಾಬಿನೆಟ್ ರೂಮ್ಗೆ ಅಸೀಮ್ ಮುನೀರ್ನ ಕರೆಸ್ಕೊಂಡು ಔತಣಕೂಟ, ಮೋದಿಯಿಂದ ಲಂಚ್, ಔತಣಕೂಟ, ಊಟ ಬಡಿಸಿ ಅವ್ರ ಜೊತೆ ಚರ್ಚೆಗಳಾಗಿದೆ. ಅದು ಕ್ಲೋಸ್ಡ್ ರೂಮು, ಮೀಡಿಯಾ ಅಲೌಡ್ ಇಲ್ಲ, ಹಾಗಾಗಿ ಒಳಗಡೆ ಏನು ಚರ್ಚೆ ನಡೀತು ಅನ್ನೋದ್ರ ಬಗ್ಗೆ ಸುದ್ದಿಗಳು ಹೊರಗಡೆ ಬರಲ್ಲ, ಲೀಕ್ ಆಗ್ತವೆ, ಆ ಸುದ್ದಿಗಳನ್ನು ನಂಬೋಕ್ಕಾಗೋದಿಲ್ಲ. ಆದರೆ ಭಾರತದ ನಂಬರ್ 1 ಶತ್ರು ಅಸೀಮ್ ಮುನೀರ್, ನಂಬರ್ 1 ಎನಿಮಿ. ಯಾಕಂದರೆ ಪಹಲ್ಗಾಮ್ ದಾಳಿ ಅವನದೇ ಸ್ಕೆಚ್ಚು, ಅವನೇ ಅದಕ್ಕೆ ರೂವಾರಿ, ಅವನೇ ಅದಕ್ಕೆ ಮಾಸ್ಟರ್ ಮೈಂಡ್. ಅಂತಹ ಅಸೀಮ್ ಮುನೀರ್ ಅನ್ನುವಂಥ ಟೆರರಿಸ್ಟನ್ನು, ಪಾಕಿಸ್ತಾನ ಅನ್ನುವಂಥ ಭಿಕ್ಷುಕ ದೇಶದ ನಂಬರ್ 1 ಟೆರರಿಸ್ಟ್ ಅಂತ ಕರೀಬಹುದು ಅವನ ಅಸೀಮ್ ಮುನೀರ್ನ. ಅವನನ್ನು ಟ್ರಂಪ್ ಕೂರಿಸ್ಕೊಂಡು ಊಟ ಕೊಡಿಸಿ, ಊಟ ಮಾಡಿಸಿ, ಜೊತೆಯಲ್ಲಿ ಊಟ ಮಾಡಿ, ಚರ್ಚೆ ಮಾಡಿ, ಕ್ಲೋಸ್ಡ್ ರೂಮಲ್ಲಿ ಚರ್ಚೆ. ಇದು ಭಾರತದ ರಾಜತಾಂತ್ರಿಕತೆಯಲ್ಲಿ ಆಗಿರುವಂತಹ ದೊಡ್ಡ ವೈಫಲ್ಯ, ಹೌದೋ ಅಲ್ವೋ? ಮೋದಿ ಫೋನ್ ಮಾಡಿ ಮಾತಾಡಿದ ತಕ್ಷಣವೇ ಇನ್ವೈಟು ಹೋಗಿದೆ ಅಸೀಮ್ ಮುನೀರ್ಗೆ. ಈ ಕಡೆ ಮೋದಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಸೀಮ್ ಮುನೀರ್ಗೆ ಲಂಚ್ ಅರೇಂಜ್ಮೆಂಟ್ಸ್ ಆಗ್ತಿದೆ. ಸೊ ಇದೇನಿದು? ಮೈ ಡಿಯರ್ ಫ್ರೆಂಡ್ ಅಂತ ಹೇಳುವಂತಹ ನರೇಂದ್ರ ಮೋದಿಗೆ ಇದನ್ನು ಕೇಳೋ ಧೈರ್ಯ ಇದೆಯಾ ಟ್ರಂಪ್ಗೆ? ಯಾಕೆ ನನ್ನ ದೇಶದ ನಂಬರ್ 1 ವಾಂಟೆಡ್ ಫೆಲೋ ಈಗ ಅವನು, ಪಹಲ್ಗಾಮ್ ಅವನೇ ನಡೆಸಿರೋದು, ಅವನೊಬ್ಬ ಉಗ್ರವಾದಿ ಅಸೀಮ್ ಮುನೀರ್. ಅವನನ್ನು ಕರೆಸ್ಕೊಂಡು ನೀನು ಯಾಕೆ ಕೂರಿಸ್ಕೊಂಡು ಊಟ ಮಾಡಿಕೊಂಡು ಅವನ ಜೊತೆಯಲ್ಲಿ ಪಾರ್ಟಿ ಮಾಡ್ತಿದ್ಯಾ ನೀನು ಅಂತ ಕೇಳಬೇಕಲ್ವಾ? ಇದನ್ನು ಕೇಳಿದ್ದೀವಿ ಅಂತ ಹೇಳೋದಕ್ಕೆ 40 ದಿನ ಬೇಕಾಯಿತು. ಅದು ನಿಜವಾಗ್ಲೂ ಫೋನ್ ಕಾಲಲ್ಲಿ ಅಷ್ಟೆಲ್ಲ ಕೇಳಿದ್ರ ಮೋದಿ? ಯಾಕೆ ಯುದ್ಧ ವಿರಾಮ ನಾನು ಮಾಡಿಸಿದ್ದು ಅಂತ ನೀನು ಯಾಕೆ ಹೇಳಿದೆ ಅಂತ ಟ್ರಂಪಿಗೆ ಕೇಳಿದ್ರ? ಇದೆಲ್ಲವೂ ಸಹ ಸರ್ಕಾರ ಹೇಳಿದೆ, ನಾವು ಸರಿ ಅಂದಿದ್ದೀವಿ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಅಂಥದ್ರಲ್ಲಿ ನನ್ನ ದೇಶದ ಶತ್ರುವನ್ನು ಕೂರಿಸ್ಕೊಂಡು ನೀನು ಊಟ ಮಾಡ್ತಿದ್ದೀಯ ಅಂತ ಕೇಳುವಂಥದ್ದು ನಡೆಯುತ್ತೆ ಅಂದರೆ ಅದು ಯಾವತ್ತು ನಡೆಯುತ್ತೆ, ಹೇಗೆ ನಡೆಯುತ್ತೆ? ಸೊ ಈಗ ಭಾರತದ ನಂಬರ್ 1 ವಾಂಟೆಡ್ ಗೈ ಪಹಲ್ಗಾಮ್ ಕೇಸಲ್ಲಿ ಅವನು ಅಫಿಷಿಯಲ್ ಅಲ್ಲದೆ ಹೋದರೂ ಸಹ ಇಡೀ ಜಗತ್ತಿಗೆ ಗೊತ್ತು, ಪಹಲ್ಗಾಮ್ ದಾಳಿಗೆ ರೂವಾರಿ ಅವನೇನೆ, ಅಸೀಮ್ ಮುನೀರೇನೆ, ಆ ಉಗ್ರವಾದಿನೇ. ಅವನನ್ನು ಯಾಕೆ ಟ್ರಂಪ್ ಈಗ ಇಷ್ಟು ಪುಸಲಾಯಿಸ್ತಾ ಇರೋದು? ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದಿಂದ ಯಾರನ್ನಾದರೂ ಆರ್ಮಿಯವ್ರನ್ನ ಕರೆದು ಈ ರೀತಿ ಔತಣಕೂಟ, ಅದರಲ್ಲೂ ಕ್ಯಾಬಿನೆಟ್ ರೂಮಲ್ಲಿ, ಈ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಅಂಥ ಕ್ಯಾಬಿನೆಟ್ ರೂಮಿಗೆ ಕರ್ಕೊಂಡೋಗಿ ಕ್ಲೋಸ್ಡ್ ರೂಮಲ್ಲಿ ಚರ್ಚೆಗಳು, ಏನು ಚರ್ಚೆಗಳು ನಡೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನಗಳಿರುವಂಥದ್ದು ಇರಾನ್ ಇಸ್ರೇಲ್ ಸಮಸ್ಯೆ. ಈಗ ಇಸ್ರೇಲ್ ಸುಸ್ತಾಗ್ತಾ ಇದೆ, ಇರಾನ್ ಪ್ರತಿ ದಿನ ದಾಳಿ ಮಾಡ್ತಿದೆ, ಇಸ್ರೇಲು ಮಾಡ್ತಿದೆ, ಎರಡೂ ಕಡೆ ನಷ್ಟ ಆಗ್ತಿದೆ. ಆದರೆ ಇಸ್ರೇಲ್ ಸಣ್ಣ ದೇಶ,
ಇರಾನ್ ಕಂಟಿನ್ಯೂಸ್ ಆಗಿ 1 ತಿಂಗಳೇನಾದರೂ ಈ ಯುದ್ಧನ ಎಳೆದು ಬಿಟ್ರೆ ಇಸ್ರೇಲ್ ಇಂಚಿಂಚಿನ ಮೇಲೆ ಬಾಂಬುಗಳು ಬಿದ್ದಿರ್ತವೆ. ಸಣ್ಣ ದೇಶ ಅದು. ಇಸ್ರೇಲ್ ಇರಾನ್ಗೆ ಭೂಪ್ರದೇಶಕ್ಕೆ ಹೋಲಿಸಿದ್ರೆ 70 ಇಸ್ರೇಲ್ಗಳು ಬೇಕು ಒಂದು ಇರಾನ್ ಆಗೋದಕ್ಕೆ, ಅಷ್ಟು ಚಿಕ್ಕ ದೇಶ ಇಸ್ರೇಲ್. ಸೊ 1 ತಿಂಗಳು ಕಂಟಿನ್ಯೂಸ್ ಆಗಿ ಇರಾನ್ ಏನಾದರೂ ಮಿಸೈಲ್ಗಳು ಹಾಕ್ತಾನೆ ಇದ್ದರೆ ಇಡೀ ಇಸ್ರೇಲ್ ಮೇಲೆ ಬಾಂಬುಗಳು ಬಿದ್ದಿರ್ತವೆ. ಸೊ ಈಗ ಅಮೇರಿಕ ಎಂಟ್ರಿ ಕೊಡಲೇಬೇಕು. ಅಮೇರಿಕ ಎಂಟ್ರಿ ಕೊಡಬೇಕಂದ್ರೆ ಅದಕ್ಕೆ ಲಾಂಚ್ ಪ್ಯಾಡ್ ಎಲ್ಲಿಂದ ಬೇಕು? ಪಕ್ಕದಲ್ಲಿ ಇರುವ ಪಾಕಿಸ್ತಾನದಿಂದ ಬೇಕಾಗತ್ತೆ. ಆ ಕಾರಣಕ್ಕೇ ಪಾಕಿಸ್ತಾನಕ್ಕೆ ಪುಸಲಾಯಿಸ್ತಾ ಇರೋದು ಅಮೇರಿಕ ಎಂಥ ಛತ್ರಿ ದೇಶ ಅಂದರೆ ನಂಬಿಸಿ ಕತ್ತು ಕುಯ್ಯುತ್ತೆ. ಅದು ನಂಬಿಸಿ ಕತ್ತು ಕುಯ್ಯುತ್ತೆ ಅಂಥ ದೇಶ ಅದು. ಈಗ ಪಾಕಿಸ್ತಾನನ ಈ ಹಿಂದೆ ತಾಲಿಬಾನನ್ನು ಬೆಳೆಸಿದ್ದು ಅವರೇ. ಇರಾನ್ ಯುದ್ಧದ ಸಂದರ್ಭದಲ್ಲಿ ಇರಾನ್ ಪರವಾಗಿ ನಿಂತು ಇರಾನ್ಗೆ ಸಪೋರ್ಟ್ ಮಾಡಿದ್ದು ಅದೇ ಅಮೇರಿಕಾನೇ. ಈ ರೀತಿಯಾಗಿ ಪ್ರತಿ ಜಾಗದಲ್ಲಿ ತನಗೆ ಯಾರು ಬೇಕೋ ಆ ಸಂದರ್ಭಕ್ಕೆ ಆ ಸನ್ನಿವೇಶಕ್ಕೆ ಅವರನ್ನು ಬಳಸ್ಕೊಳ್ಳುತ್ತೆ. ತಾಲಿಬಾನ್ ವಿರುದ್ಧ ಪಾಕಿಸ್ತಾನ ಬಳಸ್ಕೊಳ್ತು, ರಷ್ಯಾ ವಿರುದ್ಧ ತಾಲಿಬಾನ್ನ ಹುಟ್ಟಾಕಿತು. ಇದೆಲ್ಲವೂ ಅಮೇರಿಕಾದ ಕಳ್ಳಾಟಗಳು. ಈಗ ಇರಾನ್ ಮೇಲೆ ಲಾಂಚ್ ಮಾಡಬೇಕು ಅಂದರೆ ಪಾಕಿಸ್ತಾನದಲ್ದ ಅವರಿಗೆ ನೆಲ ಬೇಕು, ವಾಯು ಪ್ರದೇಶವನ್ನು, ವಾಯು ಗಡಿಗಳನ್ನು ಬಳಸ್ಕೊಳ್ಬೇಕಾಗತ್ತೆ, ಎಲ್ಲ ಬೇಕು. ಹಾಗಾಗಿ ಅಸೀಮ್ ಮುನೀರಂತಹ ಉಗ್ರವಾದಿಯನ್ನು ಕರೆಸ್ಕೊಂಡು ಊಟಕ್ಕೆ ಕೂರಿಸ್ಕೊಂಡು ಅವನಿಗೆ ಊಟ ಕೊಟ್ಟು, ಆ ಭಿಕ್ಷುಕ ದೇಶದವನು ಊಟ ಮಾಡಿ ಎಷ್ಟು ದಿನ ಆಗಿತ್ತೋ ಸರಿಯಾಗಿ ಗಡತ್ತಾಗಿ ತಿಂದುಬಿಟ್ಟು ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ಹೋಗಿರ್ತಾನೆ ಅನಿಸುತ್ತೆ. ಆದರೆ ಏನು ಬೇಕಾದರೂ ಕೊಡುವಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆಯಾ ಇರಾನ್ ವಿರುದ್ಧ? ಅದು ಡೌಟು. ಯಾಕೆ ಅಂದರೆ ಪಾಕಿಸ್ತಾನ ಇವತ್ತು ಬದುಕ್ತಾ ಇರೋದು, ಅನ್ನ ತಿಂತಾ ಇರೋದು ಚೈನಾ ದುಡ್ಡಿಂದ. ಚೈನಾ ಇರಾನ್ ಪರ ಇದೆ, ಇರಾನ್ಗೆ ಸಪೋರ್ಟ್ ಮಾಡ್ತಿದೆ. ಈ ಸನ್ನಿವೇಶದಲ್ಲಿ ಪಾಕಿಸ್ತಾನ ಇರಾನ್ ವಿರುದ್ಧ ಅಮೇರಿಕಾ ಸೈಡ್ ನಿಂತ್ಕೊಂಡ್ರೆ ಚೈನಾದವ್ರು ತಲೆ ಮೇಲೆ ಹೊಡಿತಾರೆ ಪಾಕಿಸ್ತಾನಕ್ಕೆ. ಆ ಕಾರಣಕ್ಕೆ ಪಾಕಿಸ್ತಾನ ಇದಕ್ಕೆ ಎಸ್ ಅನ್ನುವಂಥದ್ದು ಬಹಳ ಕಷ್ಟ ಇದೆ. ಆ ಕ್ಷಣಕ್ಕೆ ಅಸೀಮ್ ಮುನೀರ್ ನೋಡೋಣ ಏನಾರು ಮಾಡೋಣ ಅಂತ ಹೇಳಿ ಹೊರಟಿರ್ಬೋದು ಅಲ್ಲಿಂದ. ಆದರೆ ಆ್ಯಕ್ಚುಲಿ ಆಗುತ್ತಾ? ಅದು ಅನುಮಾನ. ಅದೆಲ್ಲ ಬೇಕಿಲ್ಲ. ಅದು ಇರಾನ್ ಇಸ್ರೇಲ್ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ನೋಡೋಣ. ಆದರೆ ಭಾರತದ ಕಡೆಯಿಂದ ನೋಡಿದಾಗ ಅಸೀಮ್ ಮುನೀರ್ ಅಂತ ಟೆರರಿಸ್ಟ್ನ ಟ್ರಂಪ್ ಅಲ್ಲಿ ಕೂರಿಸ್ಕೊಂಡಾಗ ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಿತ್ತು, ಪ್ರತಿರೋಧ ಒಡ್ಡಬೇಕಾಗಿತ್ತು, ಗಲಾಟೆ ಮಾಡಬೇಕಾಗಿತ್ತು. ಏನೂ ಇಲ್ಲ, ಸೈಲೆಂಟ್. ಮೋದಿ 35 ನಿಮಿಷ ಫೋನಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ ಕೆಲವೇ ಗಂಟೆಗಳಲ್ಲಿ ಮತ್ತದೇ ಡೈಲಾಗನ್ನು ಟ್ರಂಪ್ ಹೇಳಿದ ಮೇಲೆ ಆ 35 ನಿಮಿಷದ ಮಾತುಕತೆ ಬಗ್ಗೆ ಎಲ್ಲ ಅನುಮಾನಗಳು ಕಂಪ್ಲೀಟಾಗಿ ಹೊರಗೆ ಬರ್ತವೆ. ಅದನ್ನೆಲ್ಲ ನಿನ್ನೆ ಚರ್ಚೆ ಮಾಡಿದ್ದೀನಿ. ಸೊ ಇದು ನಮ್ಮ ನರೇಂದ್ರ ಮೋದಿಯವರ ಫಾರಿನ್ ಪಾಲಿಸಿಯ ಫೇಲ್ಯೂರ್. 100% ಫಾರಿನ್ ಪಾಲಿಸಿಯ ಫೇಲ್ಯೂರ್ ಆಗಿದೆ. ನರೇಂದ್ರ ಮೋದಿ ಆಡಳಿತದ ಫೇಲ್ಯೂರ್ ಆಗಿದೆ. ನರೇಂದ್ರ ಮೋದಿದು 2 ಅಜೆಂಡಾ. ಒಂದು, ಧರ್ಮದ್ವೇಷದ ಮೇಲೆ ಚುನಾವಣೆ ಗೆಲ್ಲಬೇಕು. ಇನ್ನೊಂದು, ತನ್ನ ಸ್ವಂತ ಖುಷಿಗಾಗಿ, ಎಂಜಾಯ್ಮೆಂಟ್ಗಾಗಿ, ಮೋಜು ಮಸ್ತಿಗಾಗಿ ವಿದೇಶಗಳನ್ನು ಸುತ್ತಬೇಕು. ಅಲ್ಲಿ ಹೋಗಿ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡು ಊಟ ಮಾಡಿಕೊಂಡು ಟ್ರಿಪ್ಪುಗಳು ಹೊಡ್ಕೊಂಡು ಇರಬೇಕು. ಅವ್ರು ಯಾರೂ ಸಹ ನಮಗೆ ಸಮಸ್ಯೆ ಅಂದಾಗ ನಮ್ಮ ಕಡೆ ಬರಲ್ಲ. ಯಾಕಂದರೆ ಅಲ್ಲೋಗಿ ಗಂಭೀರವಾಗಿ ದೇಶದ ಕುರಿತು ಚರ್ಚೆ ಮಾಡಲ್ಲ. ಕಾಮಿಡಿ ಮಾಡಿಕೊಂಡು ಖುಷಿಯಾಗಿ ತಪ್ಪಿಕೊಂಡು ಶೇಕ್ ಹ್ಯಾಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಎದ್ದು ಬರೋದು. ಇದೇ ಆಗಿರೋದು. ಅದಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ಟ್ರಂಪ್ ಅಂತವರು ನಮ್ಮನ್ನು ಈ ರೀತಿಯಾಗಿ ಪದೇ ಕೆಣಕ್ತಾ ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಮೋದಿ ಆಡಳಿತದಲ್ಲಿ ನಮಗೆ ಪ್ರತಿರೋಧ ಬರಲ್ಲ ಅಂತ. ಆ್ಯಸ್ ಸಿಂಪಲ್ ಆಸ್ ದಟ್, ಅಷ್ಟೇ. ಸೊ ಇದಿಷ್ಟು ಅಸೀಮ್ ಮುನೀರ್ ನಿನ್ನೆ ಅಲ್ಲಿಗೆ ಹೋಗಿದ್ದರ ಕುರಿತಾಗಿ ಮತ್ತು ಮೋದಿಯವರು 35 ನಿಮಿಷಗಳು ಮಾತಾಡಿದರ ಎಫೆಕ್ಟ್, ಈ ಗೋಧಿ ಮಾಧ್ಯಮಗಳು ತೋರಿಸಿದಂತಹ ಬಿಲ್ಡಪ್ಪು ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.